ರೈಟ್, ಈಗಷ್ಟೇ ಕೋರ್ಟ್ ಹಾಲ್ನಿಂದ ರೇವಣ್ಣ ಅವರು ಹೊರಗೆ ಬಂದಂತಹ ದೃಶ್ಯವನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ರಿ. ಕೋರ್ಟ್ನಿಂದ ಅವರು ನಿರ್ಗಮಿಸಿದ್ದಾರೆ. ಕೋರ್ಟ್ ಆದೇಶವನ್ನ ಸೋಮವಾರಕ್ಕೆ ಕಾಯ್ದಿರಿಸಿದ ಹಿನ್ನೆಲೆಯಲ್ಲಿ ರಿಲೀಫ್ ಸಿಕ್ಕಿದೆ ಸದ್ಯ ರೇವಣ್ಣ ಅವರಿಗೆ. ಸೋಮವಾರ ಜೈಲ ಬೇಲ. ರೇವಣ್ಣ ಅವರ ಜಾಮೀನು ಭವಿಷ್ಯ ಏನು ಅನ್ನೋದು ಸೋಮವಾರ ನಿರ್ಧಾರವಾಗುತ್ತೆ. ಕೋರ್ಟ್ ಆವರಣದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನ ಅವರು ಕೊಟ್ಟಿಲ್ಲ. ರೇವಣ್ಣಗೆ ಸೋಮವಾರದವರೆಗೆ ರಿಲೀಫ್, ಅದಾದ ನಂತರದೇನು ಏನು ಅನ್ನೋದನ್ನ ಸೋಮವಾರ ನಿರ್ಧಾರ ಆಗುತ್ತೆ. ಈ ಮಧ್ಯೆ ರೇವಣ್ಣ ಅವರು ಏನಾದರೂ ಪ್ರತಿಕ್ರಿಯೆಯನ್ನ ಕೊಡಬಹುದಾ ಅಂತ ಗಮನಿಸಿದಾಗ ಯಾವುದನ್ನೂ ಕೂಡ ರಿಯಾಕ್ಟ್ ಮಾಡುವಂತಹ ಸ್ಥಿತಿಯಲ್ಲಿ ಅವರಿಲ್ಲ. ಕಳೆದ 3-4 ದಿನದಿಂದಲೂ ಕೂಡ ಅದೇ ರೀತಿಯಾದಂತಹ ನಿಲುವನ್ನ ತೆಗೆದುಕೊಂಡಿದ್ದಾರೆ. ನಾನು ಏನನ್ನೂ ಕೂಡ ಪ್ರತಿಕ್ರಿಯಿಸಲ್ಲ, ನ್ಯಾಯಾಂಗದ ಮೇಲೆ ನಂಬಿಕೆ ಗೌರವ ಇದೆ ಅಂತ. ಸೊ ಬಹುಶಃ ಈಗಲೂ ಕೂಡ ಅದೇ ರೀತಿಯ ಮನಸ್ಥಿತಿ ಇದ್ದ ಕಾಣಿಸುತ್ತೆ. ಹಾಗಾಗಿ ಏನು ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೋರ್ಟ್ನಿಂದ ರೇವಣ್ಣ ಅವರು ನಿರ್ಗಮಿಸಿದ್ದಾರೆ. ಸದ್ಯ ಸೋಮವಾರದವರೆಗೂ ಅವರಿಗೆ ರಿಲೀಫ್ ಇದೆ. ಮಧ್ಯಂತರ ಜಾಮೀನು ಕೂಡ ಅವರಿಗೆ ಮುಂದುವರಿತಾ ಇರೋ ಹಿನ್ನೆಲೆಯಲ್ಲಿ ಆ ರೀತಿಯ ಸಮಸ್ಯೆಗಳಿಲ್ಲ. ಆದ್ರೆ ಸೋಮವಾರ ಬೇಲ್ ಸಿಗುತ್ತಾ ಅಥವಾ ಏನಾಗುತ್ತೆ ಅನ್ನೋದರ ಮೇಲೆ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ಅರ್ಜಿಯನ್ನ ಹಾಕೊಂಡಿದ್ರು ಜಾಮೀನನ್ನ ಕೋರಿ. ಈ ಪ್ರಕರಣ ಏನಿದೆ ಇದು ಜಾಮೀನು ಸಹಿತ ಪ್ರಕರಣ ಅನ್ನೋದು ಅವರ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಆಗಿತ್ತು. ಆದ್ರೆ ಎಸ್ಐಟಿ ಪರ ವಕೀಲರು ವಾದ ಮಾಡೋ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ಸ್ವಹೇಳಿಕೆಯನ್ನ ದಾಖಲು ಮಾಡಿಕೊಂಡ ನಂತರದಲ್ಲಿ 376 ಅನ್ನ ಸೇರಿಸಲಾಗಿದೆ. ಆ ಪ್ರಕರಣದ ಆ ಸೆಕ್ಷನ್ ನ ಪ್ರಕಾರವಾಗಿ ಅವರಿಗೆ ಜಾಮೀನು ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಗಂಭೀರ ವಾದವನ್ನ ಮಾಡಿದ್ರು. ಜೊತೆಗೆ ಅಪ್ಪ ಮತ್ತು ಮಗ ಇಬ್ಬರಿಂದಲೂ ಕೂಡ ಸಂತ್ರಸ್ತೆಗೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ, ಲೈಂಗಿಕವಾಗಿ ಅವರನ್ನ ಬಳಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಸೊ ಈ ಇಷ್ಟು ಅಂಶವನ್ನ, ಅಂದ್ರೆ ಸಂತ್ರಸ್ತೆ ಏನ್ ಹೇಳಿಕೆ ಕೊಟ್ಟಿದ್ರಲ್ಲ ಅಷ್ಟು ಅಂಶವನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ಎಸ್ಐಟಿ ಪರ ವಕೀಲರು ಮಾಡಿದ್ರು. ಸಂತ್ರಸ್ತೆಯರು ಮುಂದೆ ಬಂದು ದೂರನ್ನ ಕೊಡೋದಕ್ಕೂ ಹಿಂಜರಿಯುವ ಸಂದರ್ಭ ಆಗ್ಬಿಡುತ್ತೆ, ಸಾಕ್ಷ್ಯ ನಾಶ ಆಗುವ ಸಾಧ್ಯತೆ ಇದೆ, ಸಾಕ್ಷಿದಾರರು ಕೂಡ ಮುಂದೆ ಬರೋದಿಲ್ಲ ಅನ್ನುವಂತಹ ಹಲವಾರು ವಿಚಾರಗಳನ್ನ ಗಮನಕ್ಕೆ ತಂದಿದ್ರು. ಸೋಮವಾರ ಜೈಲ ಬೇಲ. ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಈಗ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳೆಲ್ಲ ಆಗಿದೆ. ಸೋಮವಾರಕ್ಕೆ ಆದೇಶವನ್ನ ಕಾಯ್ದಿರಿಸಲಾಗಿದೆ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನ. ಅದು ವಿಚಾರಣೆ ಎಲ್ಲ ಮುಕ್ತಾಯವಾಗಿದೆ. ಆದೇಶ ಒಂದು ಬರೋದು ಬಾಕಿ ಇದೆ. ಇನ್ನೊಂದು ಕಡೆಗೆ ಕೋರ್ಟ್ನಿಂದ ತೆರಳಿದಂತಹ ರೇವಣ್ಣ ಅವರು ಈಗ ನೇರವಾಗಿ ಪದ್ಮನಾಭನಗರದ ಅವರ ತಂದೆಯ ನಿವಾಸಕ್ಕೆ ಈಗ ತೆರಳುತ್ತಾ ಇದ್ದಾರೆ. ಈ ದೃಶ್ಯವನ್ನ ನೋಡುತ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದಾಗ ಅವ್ರು ಯಾವುದೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನಾನು ಯಾವುದನ್ನು ಕೂಡ ಮಾತನಾಡಲ್ಲ, ಏನು ಪ್ರತಿಕ್ರಿಯೆ ಕೊಡಲ್ಲ ಅನ್ನೋದನ್ನ ಕಡ್ಡಿ ಮುರಿದಂತೆ ಅವರು ಹೇಳ್ತಾನೆ ಇದ್ದಾರೆ. ನಾನೇನು ಮಾತನಾಡಲ್ಲ ಅಂತ ಹೇಳಿ. ಮೊನ್ನೆ ಒಂದೇ ಹೇಳಿದ್ದು, ನ್ಯಾಯಾಂಗದ ಮೇಲೆ ನಂಗೆ ನಂಬಿಕೆ ಇದೆ, ದೇವರ ಮೇಲೆ ನಂಗೆ ನಂಬಿಕೆ ಇದೆ ಅಷ್ಟೇ. ಅದೊಂದು ಬಿಟ್ಟರೆ ಇನ್ಯಾವುದನ್ನು ಕೂಡ ಅವ್ರು ಹೇಳ್ತಾ ಇಲ್ಲ.